ಲೋ ರವಿ. ಹೇಳೋ ಅಜಯ್. ಲೋ ನನಗೆ 50,000 ಅಮೌಂಟ್ನ ಸೆಂಡ್ ಮಾಡೋ. ಸ್ವಲ್ಪ ಅರ್ಜೆಂಟ್ ಕಣೋ. ಆಯಿತು ಕಳಿಸ್ತೀನಿ. ಯಾಕೋ ಅಷ್ಟು ಅರ್ಜೆಂಟ್? ಏನಾದರೂ ಪ್ರಾಬ್ಲಮಾ? ಪ್ರಾಬ್ಲಮ್ ಅಲ್ವೋ, ಬಿಗ್ ಬಿಲಿಯನ್ ಡೇಸ್ ಕ್ಲೋಸ್ ಆಗಿಬಿಟ್ಟರೆ ಅಂತ. ಅಂಥದ್ದು ಏನು ತಗೊಂತೀರಾ? ಲೋ ನನಗೆ ಅಲ್ವೋ, ನನ್ನ ಹೆಂಡತಿ ಮತ್ತೆ ನನ್ನ ಮಗನಿಗೆ. ಅಯ್ಯೋ ಕೇಳಿಸ್ಕೊ ಹೇಳ್ತೀನಿ. ಈ ಬಿಗ್ ಬಿಲಿಯನ್ ಡೇಸ್ ಹೆಂಗೆ ಅಂದರೆ, ಅವರು ಯಾವಾಗಲೂ ಈ ಥರ ಡೇಸ್ ಬಿಡೋದು ಮಂತ್ ಎಂಡ್ನಲ್ಲಿ. ಅವರು ಮಂತ್ ಎಂಡ್ ಯಾಕೆ ಬಿಡುತ್ತಾರೆ ಅಂದರೆ ಕ್ರೆಡಿಟ್ ಕಾರ್ಡ್ ಇರೋ ಬ್ಯಾಂಕ್ಸ್ಗೆ ಚೆನ್ನಾಗಿ ಇಂಟರೆಸ್ಟ್ ಬರಲಿ ಅಂತ. ಮಂತ್ ಎಂಡ್ ಅಲ್ವಾ, ಸೊ ಅಮೌಂಟ್ ಇರೋಲ್ಲ, ಕ್ರೆಡಿಟ್ ಕಾರ್ಡ್ನೇ ಉಜ್ಜಬೇಕು. ಆಮೇಲೆ ಬಿಗ್ ಬಿಲಿಯನ್ ಡೇಸ್ ಒಂಥರ ದೀಪಾವಳಿ ಯುಗಾದಿ ಹಬ್ಬದ ಥರ ಕಣೋ. ದೀಪಾವಳಿ ಯುಗಾದಿ ಹಬ್ಬನ? ಅದು ಹೆಂಗೆ? ನೋಡೋ, ಯುಗಾದಿ ದೀಪಾವಳಿ ತುಂಬ ದೊಡ್ಡ ಹಬ್ಬ ನಮಗೆ. ಸೊ ನಮ್ಮ ಹತ್ತಿರ ದುಡ್ಡು ಇರುತ್ತೆ ಇಲ್ವೋ, ಯಾವ ಕೌಂಟ್ ಆಗೋಲ್ಲ. ನಾವು ಸಾಲನಾದರೂ ಮಾಡಿ ಹಬ್ಬನ ಗ್ರ್ಯಾಂಡ್ ಆಗಿ ಮಾಡ್ತೀವಿ. ಅದೇ ಥರ ಈ ಬಿಗ್ ಬಿಲಿಯನ್ ಡೇಸ್ ಸಾಲನಾದರೂ ಮಾಡಿ ಶಾಪಿಂಗ್ ಮಾಡ್ತೀವಿ. ನೆಕ್ಸ್ಟ್ ಏನು ಶಾಪಿಂಗ್ ಅಂದರೆ, ನನ್ನ ಹೆಂಡತಿ ಈ ಬಿಗ್ ಬಿಲಿಯನ್ ಡೇಸ್ಗೆ ಕಾಯ್ತಾ ಇರುತ್ತಾಳೆ. ಈ ಡೇಸ್ ಬಿಟ್ಟು ತಕ್ಷಣ ಲಿಸ್ಟ್ ಮಾಡೋಕೆ ಸ್ಟಾರ್ಟ್ ಮಾಡ್ತಾಳೆ. ಆ ಲಿಸ್ಟ್ನಲ್ಲಿ ಗೇಟ್ ಮುಂದೆ ಹಾಕೋ ರಂಗೋಲಿಯಿಂದ ಸ್ಟಾರ್ಟ್ ಆಗಿ ಮನೆಯಲ್ಲಿ ಲಾಸ್ಟ್ನಲ್ಲಿ ಇರೋ ವಾಶ್ರೂಮ್ನಲ್ಲಿ ಇರೋ ಹಾರ್ಪಿಕ್ ತನಕ ಎಂಡ್ ಆಗುತ್ತೆ. ಇನ್ನು ನೆಕ್ಸ್ಟ್ ಅವಳಿಗೆ ಶಾಪಿಂಗ್, ಅದು ಅವಳು ಕಾಲಿಗೆ ಹಾಕೋ ನೈಲ್ ಪಾಲಿಶ್ ಇಂದ ಸ್ಟಾರ್ಟ್ ಆಗಿ ತಲೆ ಮೇಲೆ ಹಾಕೋ ಮೆಹಂದಿಗೆ ಎಂಡ್ ಆಗುತ್ತೆ ಕಣೋ. ನೆಕ್ಸ್ಟ್ ನನ್ನ ಮಗ, ಅವನು ಅವರ ಅಮ್ಮನ ಮಗ. ಅವರ ಅಮ್ಮನ ತಾರಾನೇ ಕಾಲಿಗೆ ಹಾಕೋ ಸಾಕ್ಸ್ ಇಂದ ಸ್ಟಾರ್ಟ್ ಆಗಿ ತಲೆಗೆ ಕೂದಲು ಸೆಟ್ ಮಾಡೋ ಕ್ರೀಮ್ಗೆ ಎಂಡ್ ಆಗುತ್ತೆ. ಅದಕ್ಕೆ ಇಷ್ಟೊಂದು ಅಮೌಂಟ್ ಬೇಕು ಕಣೋ. ಲೋ ಮತ್ತೆ ನಿನಗೆ ಅಂತ ಏನು ತಗೋನಲ್ವಾ? ನನಗೆ ಒಂದು ಕಾಚಾ ತಗೋನೋಕ್ಕೂ ದುಡ್ಡು ಇರೋಲ್ವೋ? ಎಲ್ಲ ದುಡ್ಡು ಅವರ ಇಬ್ಬರಿಗೆ ಖರ್ಚು ಆಗುತ್ತೆ. ಸೊ ಕೊನೆಯದಾಗಿ ಏನು ಹೇಳಬೇಕು ಅಂದರೆ, ಬಿಗ್ ಬಿಲಿಯನ್ ಡೇಸ್ ನಮ್ಮ ಹೆಂಡತಿರುಗೆ ಅಷ್ಟೇ ಕಣೋ. ನಮ್ಮ ಅಂತ ಗಂಡಂದಿರಿಗೆ ಇದು ಬಿಗ್ ಬಿಕಾರಿ ಡೇಸ್.